ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಉಳಿದ ನಾಯಕರುಗಳಿಗಿಂತ ಭಿನ್ನವಾಗಿ ಕಾಣ್ತಾರೆ. ಈಗ ನೋಡಿದರೆ ಅವರನ್ನ ಸಿದ್ದರಾಮಯ್ಯನವರ ಜೊತೆ ಹೋಲಿಕೆ ಮಾಡುವುದು ಕಷ್ಟ ಅಂತ ಹೇಳುವ ಸ್ಥಿತಿ ನಿರ್ಮಾಣ ಆಗಿದೆ. ಅದೇನು ಅನ್ನೋದನ್ನು ನಾನು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಚದುರಂಗದಾಟ, ಎಸ್, ಇದು ಚದುರಂಗದಾಟ ಅನ್ನೋದು ನನಗೆ ಯಾವುದೇ ಅನುಮಾನ ಉಳಿದಿಲ್ಲ. ಮತ್ತು ಅವರ ಮಾಡೆಲ್ ಇದೆಯಲ್ಲ, ಮಾದರಿ ಪಾಲಿಟಿಕ್ಸ್, ಇಟ್ ಈಸ್ ವೆರಿ ನಿಯರ್ ಟು ಬಿಜೆಪಿ ಅಂತ. ಅಂದ್ರೆ ಬಿಜೆಪಿಯ ರಾಜಕೀಯ ಮಾದರಿಯನ್ನ ಅವರು ತಮ್ಮ ರಾಜಕೀಯ ಮಾದರಿಯನ್ನಾಗಿ ಬದಲಿಸಿಕೊಂಡಿದ್ದು ಅಥವಾ ಅಡಾಪ್ಟ್ ಮಾಡಿಕೊಂಡದ್ದನ್ನು ನಾವು ಗಮನಿಸಬಹುದು. ಅದು ಹೇಗೆ, ಏಕೆ ಅನ್ನೋದು ತುಂಬಾ ಕುತೂಹಲಕರವಾದ್ದು. ಅವರು ಮೊದಲಿನಿಂದಲೂ ಕೂಡ ಬಿಜೆಪಿಯಂತೆ ಮಾಧ್ಯಮವನ್ನ ತಮ್ಮ ಪರವಾಗಿ ರೂಪಿಸಿಕೊಳ್ಳುವ ಕೆಲಸದಲ್ಲಿ ಮೊದಲಿನಿಂದಲೇ ನಿರತರಾದವರು. ಅವರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಮಾಧ್ಯಮವನ್ನ ತಮ್ಮ ಪರವಾದ ವಾತಾವರಣವನ್ನ ರೂಪಿಸಿಕೊಳ್ಳುವುದಕ್ಕೆ ಯಶಸ್ವಿಯಾಗಿ ಬಳಸಿಕೊಂಡವರು ಡಿ.ಕೆ. ಶಿವಕುಮಾರ್. ಸೊ ಮುಖ್ಯಮಂತ್ರಿ ಆದ ಮೇಲೆ ಅವರು ಇಡೀ ಮಾಧ್ಯಮವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ಖಾಸಗಿ ಹೋಟೆಲ್ ಒಂದರಲ್ಲಿ ಮಾಧ್ಯಮಗಳ ಸಂಪಾದಕರ ಒಂದು ಬೆಳಗಿನ ಉಪಹಾರ ಕೂಟದ ವ್ಯವಸ್ಥೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಅವರು ತಮ್ಮ ಸರ್ಕಾರ ಏನೇನು ಮಾಡುತ್ತೆ ಎಲ್ಲೋದನ್ನು ಹೇಳುವ ಮೂಲಕ ಇಡೀ ಮಾಧ್ಯಮವನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು. ಅವರ ಅಕ್ಕಪಕ್ಕದಲ್ಲೂ ಕೂಡ ಬಿಸಿ ದಟ್ಟ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಯಾರು ಕ್ಲೇಮ್ ಮಾಡ್ಕೊತಾರೆ, ಯಾರು ಬಿಜೆಪಿಯ ಬಟ್ಟಂಗಿಗಳಾಗಿ ಕೆಲಸ ಮಾಡ್ತಿದ್ರು, ಅವರೆಲ್ಲ ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ ಬಟ್ಟಂಗಿಯಾಗಿ ಬದಲಾದದ್ದು. ಇದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮಹತ್ತರ ಸಾಧನೆ ಅಂತ. ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತ ಅಕ್ಕಪಕ್ಕದಲ್ಲಿ ಕೂತವರು ಬಿಜೆಪಿ ಮೋದಿಯ ಗುಣಗಾನ ಮಾಡ್ತಿದ್ದವರು ಇವತ್ತು ಬೆಳಗ್ಗೆ ಇಡ್ಲಿ ವಡ ಮಸಾಲೆ ದೋಸೆ ತಿಂದ್ಕೊಂಡು ಡಿ.ಕೆ. ಶಿವಕುಮಾರ್ ಅವರ ಯು ಸಿ ದಟ್ ಮಹಾನ್ ಆಪ್ತರಾಗಿ ಬದಲಾಗಿ, ಸೊ ಇನ್ನು ಮುಂದೆ ಅವರು ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾರಲ್ಲ, ಹಾಗೆ ಇದು ಡಿ.ಕೆ. ಅವರ ಮಾಸ್ಟರ್ ಸ್ಟ್ರೋಕ್ ಅಂತ ಪ್ರಚಾರವನ್ನ ಎಲ್ಲವನ್ನ ಮಾಡಬಹುದು. ನೀವು ಗಮನಿಸಬಹುದು, ಮುಮ್ಮಟ್ಟಿಗೆ ಪ್ರತಿಶತದ 100ರಷ್ಟು ಬಿಜೆಪಿ ಪರವಾಗಿದ್ದ ಮಾಧ್ಯಮ ಆಗಿ ಸ್ಲೋಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾದ ಮಾಧ್ಯಮವಾಗಿ ಬದಲಾಗ್ತಾ ಇದೆ. ಇದು ಅವರು ಯು ಸಿ ದಟ್ ಅವರ ಮಹತ್ತರ ಸಾಧನೆ ಡಿ.ಕೆ. ಶಿವಕುಮಾರ್ ಅವರದ್ದು. ಅದಕ್ಕೆ ನಾನು ಹೇಳಿದ್ದು ಇದು ಯಾವುದು ಅಂದ್ರೆ ಬಿಜೆಪಿ ಮಾದರಿಯ ರಾಜಕಾರಣ. ಅವರು ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇಸಿ 5ನೇ ಅಭ್ಯರ್ಥಿಯನ್ನ ಹಾಕಿ ಅವರಿಗೆ 32 ಮತಗಳು ಮಾಡಿದ್ರಲ್ಲ, ಅದು ಕೂಡ ಬಿಜೆಪಿಯ ಮಾದರಿನೇ. ಸೊ ಆದ್ರಿಂದ ಡಿ.ಕೆ. ಶಿವಕುಮಾರ್ ಸಂಪೂರ್ಣವಾಗಿ ಬಿಜೆಪಿಯ ಮಾದರಿಯನ್ನ ಅನುಷ್ಠಾನಗೊಳಿಸ್ತಾ ಇತ್ತು. ಸೊ ಮತ್ತು ಬಿಜೆಪಿಯ ಪರವಾಗಿ ಯಾರ್ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಕಾಂತಾರ ಸಿನಿಮಾ ಮಾಡಿದ ನಟ ಇದಾರಲ್ಲ ಮೋದಿಯವರು, ಅಪ್ಪಟವಾದ ಮೋದಿಯವರ ಭಕ್ತ, ಅವರನ್ನ ರಾಯಭಾರಿಯಾಗಿ ನೇಮಕ ಮಾಡಿದ್ದು, ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಕೌಂಟ್ ಇಟ್. ಸೊ ಈಗ ಡಿ.ಕೆ. ಶಿವಕುಮಾರ್ ಸಂತೋಷ ಪಡುವುದಕ್ಕೆ ಕಾರಣ ಏನು ಅಂದ್ರೆ, ಮಾಧ್ಯಮ ಸುಮಾರು 100ಕ್ಕೆ 100ರಷ್ಟು ಅವರ ಪರವಾಗಿದ್ದುದು ಬಿಜೆಪಿಯ ಮಾಧ್ಯಮ ಇವರ ಮಾಧ್ಯಮವಾಗಿ ಪರವಾದದ್ದು. ಇದು ಬಿಜೆಪಿ ಮತ್ತು JDSಗೆ ಬಹುದೊಡ್ಡ ಶಾಕ್ ಅಂತ, ಮಾಸ್ಟರ್ ಸ್ಟ್ರೋಕ್ ಅಂತ. ಮಾಧ್ಯಮವನ್ನ ಫಸ್ಟ್ ಡಿ.ಕೆ. ಶಿವಕುಮಾರ್ ಕಸಿದುಕೊಂಡಿದ್ದಾರೆ ಬಿಜೆಪಿಯ ನಿಯಂತ್ರಣದಿಂದ. ಸೊ ಇದಾದ್ಮೇಲೆ ಈಗ ಇಡೀ ಬಿಡದಿ ವಿವಾದವನ್ನ ಅವರು ಬಿಜೆಪಿಯ ಅಸ್ತ್ರವನ್ನೇ ಬಳಸಿಕೊಂಡು ತಮ್ಮ ಪರವಾಗಿ ಪರಿವರ್ತಿಸಿಕೊಳ್ಳುವ ಮತ್ತು ತಮ್ಮ ವಿರೋಧಿಗಳ ಬಾಯಿ ಮುಚ್ಚಿಸುವುದಕ್ಕೆ ಅವರು ಹೊರಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಹೊಸ ಟ್ವಿಸ್ಟ್ ಇಡೀ ಪ್ರಕರಣಕ್ಕೆ. ಹಾಗೇನೆ ಸೊ ಡಿ.ಕೆ. ಶಿವಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕ್ ಅಂತ ನಮ್ಮ ಮಾಧ್ಯಮಗಳು ಹೇಳ್ಬೋದು. ಏನು ಅಂತ ಅಂದ್ರೆ, ಅವರು ನಾಳೆ ಬೆಳಗ್ಗೆ ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ, ನಾಳೆ ಕೇಂದ್ರ ಸಚಿವ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಬಿಡದಿ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಮಧ್ಯಾಹ್ನದವರೆಗೆ ಅವರು ಇವ್ರ ಸಲುವಾಗಿ ಕಾಯ್ತಾರೆ, ಮುಖ್ಯಮಂತ್ರಿಗಳ ಸಲುವಾಗಿ ರೈತರ ನಡುವೆ ಚರ್ಚೆ ನಡೆಸೋದಕ್ಕೆ. ಬಹುಮಟ್ಟಿಗೆ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಲ್ಲ, ಅವ್ರು ಕರೆದಿದ್ದಾರೆ ವಿಧಾನಸೌಧಕ್ಕೆ ಬನ್ನಿ, ಬಂದ್ರೆ ಮಾತನಾಡೋಣ, ನೀವು ಮತ್ತು 5 ಜನ ಕರೆದುಕೊಂಡು ಬನ್ನಿ ಅಂತ ಈಗಾಗಲೇ ಹೇಳಿರುವುದರಿಂದ
ಬಹುಮಟ್ಟಿಗೆ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಲ್ಲ. ಆದ್ರಿಂದ ಪೊಲಿಟಿಕಲಿ ಬಳಸಿಕೊಳ್ಳುವುದಕ್ಕೆ ವಿಲ್ ಟ್ರೈ. ಈ ನಡುವೆ ಬಿಜೆಪಿ ಕೂಡ ಈ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ಇಳಿಯುವ ಮುನ್ಸೂಚನೆ ಕೊಟ್ಟಿದೆ. ಇವತ್ತು ಧರ್ಮಸ್ಥಳದಲ್ಲಿ ಮಾತನಾಡಿದಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಾಳೆ ನಾವು ಈ ಬಗ್ಗೆ ತೀರ್ಮಾನ ತಗೋತೀವಿ, ನಾ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಬಿಜೆಪಿ ಮತ್ತು JDS ಎರಡೂ ಕೂಡ ಈ ಬಿಡದಿ ಯೋಜನೆಯ ವಿರುದ್ಧ ತೊಡೆತಟ್ಟಿ ನಿಂತಿವೆ. ಆದರೆ DK ಶಿವಕುಮಾರ್ ಯಾವ ಕಾರಣಕ್ಕೂ ಕೂಡ ಯೋಜನೆ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅದ್ರ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಈ ಯೋಜನೆಯ ಪರವಾಗಿ ತೀವ್ರ ರೂಪದ ಬ್ಯಾಟಿಂಗ್ ಮಾಡಿದ್ದಾರೆ. ಅವರು ನಗರಾಭಿವೃದ್ಧಿ ಸಚಿವರು. ಸೊ ಅದ್ರ ಜೊತೆಗೆ ಅವ್ರು ಇವತ್ತು ಅದು ಹೇಳಿದ್ದು ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಯೋಜನಾ ಪ್ರದೇಶಕ್ಕೆ ಹೋಗಲ್ಲ, ಅವರೇ ಬೇಕಾದ್ರೆ ಬರಬೇಕು ಅಂತ ಹೇಳಿ ಅವರು ಮಾಸ್ಟರ್ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್, ಸುನಿಲ್ ಗವಾಸ್ಕರ್ ಟೈಪ್ ಬ್ಯಾಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಪರವಾಗಿ. ಆದ್ದರಿಂದ ಈ ಯೋಜನೆ ಪರವಾಗಿ ಅವ್ರ ಅಪ್ಪನು ಇರಬಹುದೇನೋ ಸಿದ್ದರಾಮಯ್ಯನವ್ರು, ನನಗೆ ಗೊತ್ತಿಲ್ಲ. ಇದು ಒಂದು ಮಾಸ್ಟರ್ ಸ್ಟ್ರೋಕೆ ಇರ್ಬೋದು ಅಲ್ವಾ. ಸೊ ಇದು ಆದ್ಮೇಲೆ ನಾಳೆ ಹಾಕಿದ್ರೆ ಇವರು ಹೋಗುವುದಿಲ್ಲ ಅನ್ನೋದು ನಿಶ್ಚಿತ. ಹಾಗಿದ್ರೆ DK ಶಿವಕುಮಾರ್ ಇನ್ನೇನ್ ಮಾಡ್ತಾರೆ? ಅವರು ಬೇರೆ ಮಾಸ್ಟರ್ ಸ್ಟ್ರೋಕ್ಗಳು ಏನು? ಸೊ ಅದನ್ನ ನಾವು ಯೋಚನೆ ಮಾಡಿದ್ರೆ ನಿಮಗೆ ನೆನಪಿರ್ಬೋದು ಅಂದ್ಕೊಂಡಿದ್ದೀನಿ. ಈ ಯೋಜನೆ ವಿವಾದ ಪ್ರಾರಂಭ ಆದಾಗಲೇ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು. ಈ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ ಮತ್ತು ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡುವಂತೆ ಹೇಳಿದ್ದಾರೆ ಅನ್ನುವ ಮಾತನ್ನ ಅವ್ರು ಹೇಳಿದ್ರು. ಈ ಮಾತನ್ನ ಆಗ ಎಷ್ಟು ಜನ ಗಂಭೀರವಾಗಿ ಪರಿಗಣಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ DK ಶಿವಕುಮಾರ್ ಅವರ ಕಾರ್ಯವಿಧಾನ ಹೇಗಿತ್ತು ಅಂದ್ರೆ, ಅವರು ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿ ಮಾಡಿದ್ದಕ್ಕಿಂತ ಹೆಚ್ಚು ಕೇಂದ್ರ ಸಚಿವರುಗಳನ್ನ, ಕೇಂದ್ರ ಮಂತ್ರಿಗಳನ್ನ, ಬೇರೆಯವರು ಭೇಟಿ ಮಾಡ್ತಾ ಇಡೀ ತಮ್ಮ ಏನಪ್ಪ ಪ್ರಾಬಲ್ಯ ಇದೆಯಲ್ಲ, ಆ ಪ್ರಾಬಲ್ಯವನ್ನ ಪಕ್ಷವನ್ನ ಮೀರಿ ಬೆಳೆಸಿಕೊಳ್ಳುವ ಒಂದು ಯತ್ನವನ್ನು ಮಾಡಿದ್ರು. ಸೊ ಇವರಿಗೆ ಬಿಜೆಪಿಗೆ ಹೆಚ್ಚು ಆಪ್ತರ ಅನ್ನುವ ಪ್ರಶ್ನೆ ಬರುವಂತೆ ಮಾಡಿದ್ದವರು. ಗೊತ್ತಿರ್ಬೋದು ನೀವು, ಪ್ರಧಾನಿ ಅವ್ರನ್ನ ಅವ್ರು ನೋಡಿದ್ದು. ಅದರ ನಂತರ ಯೋಜನಾ ಆಯೋಗದ ಇದರದ್ದು ಸಭೆ ಇದೆ, ಆ ಸಭೆ ಕೂಡ ಸಿದ್ದರಾಮಯ್ಯ ಹೋಗ್ತಿರ್ಲಿಲ್ಲ, ಇವ್ರು ಅಟೆಂಡ್ ಆದ್ದು. ಇಟ್ ವಾಸ್ ಕ್ಲಿಯರ್ಲಿ ಅವರು ಕೇಂದ್ರ ಜೊತೆ ಯಾವುದೇ ಸಂಘರ್ಷಕ್ಕೆ ನಾನು ಸಿದ್ಧನಿಲ್ಲ ಅಂತ ತೋರಿಸ್ತಾ ಅವರಿಗೆ ಹೆಚ್ಚು ಆಪ್ತರಾಗುವ ಹಾಗೆ ಅವ್ರ ನಡವಳಿಕೆ ಬಹುಮಟ್ಟಿಗೆ ಸಾಫ್ಟ್ ಹಿಂದುತ್ವ ಅವರು ಅಡಾಪ್ಟ್ ಮಾಡ್ಕೊಂಡಿದ್ರು. ಸೊ ಅದನ್ನು ಮಾಡ್ತಾ ಬಂದಿದ್ದು. ಯಾವಾಗ ಅವರು ಈ ಬಿಡದಿ ಯೋಜನೆಗೆ ಪ್ರಧಾನಿಯವರ ಶ್ಲಾಘನೆ ಸಿಕ್ಕಿದೆ ಅಂತಂದ್ರು, ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಏನು ಅದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ. ಅದರ ಅರ್ಥ ಮೋದಿಯವರು ಶ್ಲಾಘಿಸಿರಬಹುದು ಅಂತ. ಆದ್ರೆ ಇದು ನುಂಗಲಾರದ ತುತ್ತಾದುದು ಬಿಜೆಪಿಗೆ ಮತ್ತು JDSಗೆ. ಯಾವಾಗ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಸವಾಲು ಹಾಕಿದ್ರು, ಪಂಥಾಹ್ವಾನ ನೀಡಿದ್ರು, ಮಾತುಕತೆ ಅದು ಬೇರೆ ಬೇರೆ ಟರ್ನ್ ಪಡೆಯುವ ಸಂದರ್ಭದಲ್ಲಿ ಮತ್ತೆ ಈ ಪ್ರಧಾನಿ ವಿಚಾರವನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಅನ್ನುವ ನಿರೀಕ್ಷೆ ಪ್ರಾಯಶಃ ಕುಮಾರಸ್ವಾಮಿ ಅವರಿಗೂ ಇರ್ಲಿಕ್ಕಿಲ್ಲ, ಬಿಜೆಪಿ ಅವರಿಗೂ ಇರ್ಲಿಕ್ಕಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಪ್ರಧಾನಿಯವರನ್ನ ಈ ವಿವಾದಕ್ಕೆ ಎಳಿತಾ ಇದ್ದಾರೆ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರು. ಈ ಬಗ್ಗೆ ಪ್ರಧಾನಿಯವರು ಏನ್ ಹೇಳ್ತಾರೆ ನನ್ನ ಮುಖ್ಯ, ನೀನ್ ನೋಡಿ ನಿಮ್ಮವರು ವಿರೋಧ ಮಾಡ್ತಿದ್ದಾರೆ, ಅವ್ರ ಪತ್ರ ಬರೆದು ಹೇಳುವವರು ಮತ್ತೆ ಹೋಗಿ ಮೀಟ್ ಮಾಡ್ತಾರೋ ಗೊತ್ತಿಲ್ಲ. ಅಂದ್ರೆ ಪ್ರಧಾನಿಯವರ ಬೆಂಬಲ ತಮಗಿದೆ ಅನ್ನೋದನ್ನ ಜಗಜ್ಜಾಹಿರು ಪಡಿಸುವುದು. ಹೀಗೆ ಜಗಜ್ಜಾಹಿರು ಪಡಿಸುವ ಮೂಲಕ ಕರ್ನಾಟಕದಲ್ಲಿ ತಮ್ಮನ್ನ ವಿರೋಧಿಸುವಂತಹ JDS ಮತ್ತು ಬಿಜೆಪಿಯನ್ನ ದುರ್ಬಲಗೊಳಿಸುವ ಒಂದು ಯತ್ನ. ನೀವು ನೆನಪಿರೋದು ಇನ್ನೊಂದು ನಿಮ್ಗೆ ಇವತ್ತಿನ ಘಟನೆ ನೆನಪಿರೋದು, ತುಂಗಭದ್ರಾ ಕ್ರಶ್ ಗೇಟ್ಗಳ ಅಳವಡಿಕೆಗೆ ಅವರು ಎಲ್ಲ ದಕ್ಷಿಣದ ಯಾರಿದ್ದಾರೆ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದಿದ್ರು. ಅದರ ಒಬ್ಬರು ಕಾಂಗ್ರೆಸ್ನವರು, ತೆಲಂಗಾಣದವರು. ಆದ್ರೆ ಕೇಂದ್ರ ಸಚಿವರನ್ನ ಕರೆದಿದ್ರು, ಇವ್ರನ್ನ ಕರೆದಿದ್ರು, ಚಂದ್ರಬಾಬು ನಾಯ್ಡು ಅವ್ರನ್ನ ಕರೆದಿದ್ರು. ಸೊ DK ಶಿವಕುಮಾರ್ ಅವರ ಅಪ್ರೋಚ್ ಇದೆಯಲ್ಲ, ಅದು ಈ ಪಾರ್ಟಿಯ ಲಿಮಿಟೇಷನ್ ಅನ್ನ ಮೀರಿ ತಮ್ಮ ವ್ಯಕ್ತಿತ್ವವನ್ನ ಬಳಸಿಕೊಳ್ಳುವುದು ಮತ್ತು ಅನಿವಾರ್ಯ ಸ್ಥಿತಿಯಲ್ಲಿ ತಾವು ಸೆಡ್ ಹೊಡೆಯುವಂತೆ ಇರಬೇಕು ಅಂತ. ಅಂದ್ರೆ ಒಂದು ವಿರೋಧಿಗಳನ್ನ ಹತ್ತಿಕ್ಕುವುದಕ್ಕೆ ಅಥವಾ ಅವರನ್ನ ದುರ್ಬಲಗೊಳಿಸುವುದಕ್ಕೆ ಕೇಂದ್ರದ ತಮ್ಮ ಸಂಪರ್ಕವನ್ನ ಬಳಸಿಕೊಳ್ಳೋದು. ಆ ಮೂಲಕ ಬಿಜೆಪಿ JDSನ ಸ್ಥಳೀಯ ನಾಯಕರುಗಳೇನಿದ್ದಾರೆ ಅವರನ್ನ ನಿಶಕ್ತರನ್ನಾಗಿ ಮಾಡುವುದು. ಸೊ ಅದು ಅವರ ಪ್ಲಾನ್. ಇದಕ್ಕೆ ಪೂರಕವಾಗಿ ಮಾಧ್ಯಮ ಅಂತೂ ಅವ್ರ ಪರವಾಗಿ ಇಟ್ಕೊಳ್ಳೋದು. ಮಾಧ್ಯಮಕ್ಕೂ ನೀವು ಗಮನಿಸಿರ್ಬೋದು, ಅವ್ರು ಮುಖ್ಯಮಂತ್ರಿ ಆದ್ಮೇಲೆ
ಒಂದೇ ಒಂದು ಸ್ಟೋರಿ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬರಲಿಲ್ಲ. ಅಥವಾ ಅವರ ರಾಜಕೀಯ ಬದುಕಿಗೆ ಬರೋಕ್ಕಿಂತ ಸಾಮಾಜಿಕ ಬದುಕಿಗೆ ಬರುವುದಕ್ಕಿಂತ ಮೊದಲು ಅವರ ಇತಿಹಾಸ ಏನಿತ್ತು ಅನ್ನೋದು ಕೂಡ ಮಾಧ್ಯಮ ಟಚ್ ಮಾಡಿಲ್ಲ. ಎವ್ರಿಥಿಂಗ್ ವಾಸ್ ಇನ್ ಫೇವರ್ ಆಫ್ ಡಿ ಕೆ ಶಿವಕುಮಾರ್. ಯಾಕೆಂದ್ರೆ ಒಂದು ಈ ಮಾಧ್ಯಮಗಳ ಆ ಸ್ಥಿತಿಯಲ್ಲಿ ಹೇಗಿತ್ತು ಅಂತಂದ್ರೆ, ಸಿದ್ದರಾಮಯ್ಯನವರ ಮೇಲೆ ಇಡೀ ಮಾಧ್ಯಮಕ್ಕೆ ಅಪಾರವಾದ ಸಿಟ್ಟಿತ್ತು. ಯಾಕಂದ್ರೆ ಇಡೀ ಮಾಧ್ಯಮ ನಿಯಂತ್ರಣ ಇರೋದು ಯಾರ ಕೈಯಲ್ಲಿ ಅಂತ ನಾನು ಹೇಳ್ಬೇಕಾಗಿಲ್ಲ. ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಪ್ರಶ್ನೆ, ಉಳಿದ ಪ್ರಶ್ನೆಗಳು ಇವರಿಗೆ ಸಹ್ಯ ಆಗಿರಲಿಲ್ಲ. ಆದ್ರಿಂದ ಅವ್ರು ರಿಪ್ಲೇಸ್ಮೆಂಟ್ ಆಗುವುದು ಮಾಧ್ಯಮಕ್ಕೆ ಬೇಕಿತ್ತು. ಸಿದ್ದರಾಮಯ್ಯನವರು ರಿಪ್ಲೇಸ್ಮೆಂಟ್ ಆಗಬೇಕು ಅಂತ. ಆ ಕಾರಣಕ್ಕಾಗಿ ದೇವೇರ್ ವಿತ್ ಡಿ ಕೆ ಶಿವಕುಮಾರ್ ಮತ್ತು ಅವರ ಪರವಾಗಿರುವಂತಹದ್ದು. ಮತ್ತು ನೀವು ಗಮನಿಸಿರಿ, ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಈ ಅಧಿಕಾರ ಹಂಚಿಕೆ ಏನಿದೆಯಲ್ಲ, ಆ ಪ್ರಶ್ನೆಯನ್ನ ಜೀವಂತವಾಗಿ ಇಡುವುದರಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಶಸ್ವಿ ಆದ್ರು ಅಂತ. ಅದು ಸಾಮಾನ್ಯ ಆದಂತ ಯಶಸ್ಸಲ್ಲ ಅದು. ಸೊ ಸುಮಾರು 2 ವರ್ಷಗಳ ಕಾಲ ಅಧಿಕಾರ ಹಂಚಿಕೆಯ ಪ್ರಶ್ನೆಯನ್ನ ಜೀವಂತವಾಗಿ ಅವರು ಇಡೋದಿದ್ರೆ ಅದು ಇಡಕ್ ಸಾಧ್ಯ ಆಗಿದ್ದು ಸತತವಾಗಿ ಅವರಿಗೆ ಮಾಧ್ಯಮದ ಬೆಂಬಲ ಸಿಕ್ಕಿದ್ರಿಂದ, ಇಡೀ ಮಾಧ್ಯಮ ಡಿ ಕೆ ಶಿವಕುಮಾರ್ ಅವರ ಪರವಾಗಿರೋದ್ರಿಂದ. ಆದ್ರಿಂದ ಅವರ ಇಮೇಜ್ ಅನ್ನ ಬಿಲ್ಡ್ ಮಾಡುವುದಕ್ಕೆ ಮಾಧ್ಯಮ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಮೀಡಿಯಾ ವಾಸ್ ಟ್ರೈಂಗ್ ಬೆಸ್ಟ್. ಅದು ಬಹಳ ಟ್ರೈ ಮಾಡ್ಬಿಟ್ಟು ಬದಲು ಮಾಡ್ತಾ ಇತ್ತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಅವರ ಆದ ತಕ್ಷಣ ಇದ್ದಕ್ಕಿದ್ದಾಗೆ ಸಂಪೂರ್ಣ ಚಿತ್ರಣ ಬದಲಾಗೋಯ್ತು. ರಾಷ್ಟ್ರೀಯವಾದಿ ಪತ್ರಕರ್ತರು ಶಾಲೆಗೆ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಶಾಲೆಯಲ್ಲಿ ಹಾಕಿ ತಲೆ ಮೇಲೆ ಟೋಪಿ ಇಟ್ಕೊಂಡು ಅಪ್ಕೊಂಡು ಎಲ್ಲ ಮಾಡಿ ಸಿದ್ದರಾಮಯ್ಯನವ್ರ ಮನೆಯ ಮುಂದೆ ಕಾಣ್ತಿದ್ದವರು, ಸಿದ್ದರಾಮಯ್ಯನವ್ರ ಜೊತೆ ಖಾಸಗಿ ಕ್ಷಣಗಳನ್ನ ಕಳೀತಿದ್ದವರು, ಅವರ ಯಾವ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದಂತ ಪತ್ರಕರ್ತರುಗಳು ಎಲ್ಲರೂ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಕಡೆ ಶಿಫ್ಟ್ ಆಗ್ಬಿಟ್ಟು. ಸೊ ಸಂಜೆ ಏನು ಸಿದ್ದರಾಮಯ್ಯನವರ ಮನೆಯಲ್ಲಿ ಕಾಣಿಸ್ಕೊಳ್ತಿದ್ದವರೆಲ್ಲ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬೇಕಾದ ವಾತಾವರಣ ಸೃಷ್ಟಿಸಿಕೊಂಡ್ಬಿಟ್ರು. ಇದಕ್ಕೆಲ್ಲ ವಿವಾದ ಆದಾಗ ಒಬ್ಬ ಪತ್ರಿಕೋದ್ಯಮಿ ಆದವನು ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಟುಕೊಳ್ಳೋದು ತಪ್ಪಲ್ಲ ಅಂತೆಲ್ಲ ವಾದ ಮಾಡಿಸಿ, ಆ ಸಂಪರ್ಕದ ರೀತಿ ನೀತಿಗಳು ಯಾವುದು, ಆ ಸಂಪರ್ಕದ ಕಾರಣಗಳೇ ಅದು ಕೇವಲ ಪತ್ರಿಕೋದ್ಯಮಿಯಾದ ಸಂಪರ್ಕವೇ ಅಥವಾ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ಇಟ್ಕೊಂಡಂತ ಸಂಪರ್ಕನೇ? ಆ ಸಂಪರ್ಕದ ಮೂಲ ಯಾವುದು? ಈ ವಿವರಗಳು ಬಹಿರಂಗ ಆಗಿಲ್ಲ. ಆದ್ರೆ ಸೊ ಇದೇನಾಯ್ತು, ಅದು ತುಂಬಾ ಬದಲಾದ ಮೇಲೆ ಇವರೆಲ್ಲ ಕೂಡ ಸಿದ್ದರಾಮಯ್ಯನವರ ಮನೆಯಲ್ಲಿ ಆಸ್ಥಾನ ಪಂಡಿತರಾಗಿದ್ದಂತ ಪತ್ರಕರ್ತರು ಎಲ್ಲ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅವರ ಆಸ್ಥಾನ ಪಂಡಿತರಾಗಿ ಬದಲಾದ ಸೋಜಿಗದ ಕಥೆ ಇದು. ಸೊ ಬದಲಾದ್ರು, ಹೋದ್ರು, ಎಲ್ಲ ಆಯ್ತು. ಇವತ್ತು ಬೆಳಗ್ಗೆ ಎಲ್ಲ ತಿಂಡಿ ತಿಂದ್ರು, ಎಲ್ಲ ಮಾಡಿದ್ರು. ಸೊ ಇಡೀ ಒಂಥರ ಮೀಡಿಯಾ ಏನಿದೆ ಅಂದ್ರೆ ವಿಜೃಂಭಿಸ್ತಾ ಇದೆ ಅಂತ. ಅವ್ರಿಗೆ ಇದಕ್ಕೆ 2-3 ಕಾರಣ ಇದೆ. ಒಂದು, ಸಿದ್ದರಾಮಯ್ಯನವರು ಹೋಗಿದ್ದು ಬಹುತೇಕ ಈ ಮಾಧ್ಯಮದ ಮನಸ್ಥಿತಿ ಇದೆಯಲ್ಲ, ಅದನ್ನ ನೀವು ವೈದಿಕ ಮನಸ್ಥಿತಿಯನ್ನೇ, ಮನುವಾದಿ ಮನಸ್ಥಿತಿಯನ್ನೇ ಅಂತ ಮಾಧ್ಯಮಕ್ಕೆ ಸಿದ್ದರಾಮಯ್ಯನವರು ಹೋಗಿರುವುದು ಬಹುದೊಡ್ಡ ಸಂತೋಷವಾದ ಒಂದು ವಿಚಾರ. ಅವ್ರು ಹೋಗ್ಬೇಕಾಗಿತ್ತು ಅನ್ನೋದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರು ಹತ್ರ ಆಗುವುದು ಅವರ ಸಾಫ್ಟ್ ಹಿಂದುತ್ವ ಅಂತ. ಅವ್ರ ಹಿಂದೂ ಧಾರ್ಮಿಕ ಭಾವನೆಗಳು, ಅವರ ಟೆಂಪಲ್ ರನ್ಗಳು, ಅವರ ಅಜ್ಜಯ್ಯನ್ನ ಎಲ್ಲರನ್ನ ನಂಬೋದು, ಸ್ವಾಮಿಗಳಿಗೆ ಹೋಗೋದು, ಸ್ವಾಮಿಗಳೆಲ್ಲ, ಇದೆಲ್ಲ ಕೂಡ ಮಾಧ್ಯಮಕ್ಕೆ ಬಹಳ ಹತ್ರ ಆಗುತ್ತೆ. ಮಾಧ್ಯಮ ಇದೆಯಲ್ಲ, ಬಹುಮಟ್ಟಿಗೆ ಇವತ್ತಿನ ಮಾಧ್ಯಮ, ಆ ಮೀಡಿಯಾ ಏನಿದೆ ಅದು ಈ ಮೂಢನಂಬಿಕೆಗಳನ್ನ ಪ್ರಚುರಪಡಿಸುವ ಒಂದು ಇದಾಗ್ಬಿಟ್ಟಿದೆ. ಅದು ಕಾರ್ಖಾನೆ ಆಗಿದೆ. ಬೆಳಗ್ಗೆ ಎದ್ದು ನೋಡಿ, ಈ ಜ್ಯೋತಿಷಿಗಳು ಕಳ್ಳರು, ಸುಳ್ಳು, ಅಯೋಗ್ಯರು ಎಲ್ಲ ವೇಷ ಮಾಡ್ಕೊಬಂದು ಕೂತ್ಕೊಬಿಡ್ತಾರೆ ಚಾನಲ್ನಲ್ಲಿ. ಕೂತ್ಕೊಬಂದ್ಬಿಟ್ಟು ಒಂದು ದೊಡ್ಡ ದಂಧೆ ಅದು. ಈ ಜ್ಯೋತಿಷಿಗಳದ್ದೇ ಬಹಳ ದೊಡ್ಡ ದಂಧೆ ಅದು. ಚಾನಲ್ನವರಿಗೆ, ಅವರಿಗೆ ಅಂಡರ್ಸ್ಟ್ಯಾಂಡಿಂಗು ಇದೇ ಏನಿದ್ದಾರೆ, ಈ ಕುತ್ಗಳಂತ ಇವರಿದಾರಲ್ಲ, ಅವರು ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳಿಗೂ ಬರ ಹತ್ತಲ್ಲ. ಅದೆಲ್ಲ ರಾಜಗುರುಗಳು, ಮಾಜಿ ಗುರುಗಳು, ಕಾಜಿ ಗುರುಗಳು, ಇಂಥ ಗುರುಗಳು ಸಹ ಇದ್ದಾರೆ. ಅವ್ರು ಬಂದು ಭವಿಷ್ಯ ಹೇಳೋದು, ಇನ್ನೊಂದು ಮಾಡೋದು. ಅವ್ರ ಮಾರ್ಕೆಟ್ ಇದಕ್ಕಿದಂಗೆ ಜಾಸ್ತಿ ಆಗಿದೆ. ಸೊ ಇವರು ಮಾಧ್ಯಮಗಳಿಗೂ ಹತ್ತಿರ, ಡಿ ಕೆ ಶಿವಕುಮಾರ್ಗೂ ಹತ್ತಿರ, ಮತ್ತೆ ಇವರಿಬ್ಬರು ನಡುವೆ ಒಂಥರ ಸಂಬಂಧದ ಸೇತುವೆ ಇದ್ದ ಹಾಗೆ ಇರುವಂತವ್ರು. ಸೊ ಹೀಗಾಗಿ ಇವತ್ತಿನ ಮಾಧ್ಯಮಕ್ಕೆ ಇದು ಹತ್ರ ಆದ್ದು. ಈ ಮಾಧ್ಯಮವನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಡಿ ಕೆ ಶಿವಕುಮಾರ್ ಬಳಸುತ್ತಿದ್ದಾರೆ. ಇಡೀ ಕರ್ನಾಟಕದ ಮಾಧ್ಯಮ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಬಿಜೆಪಿಗೆ ಎಷ್ಟು ಅವರು ಪ್ರೀತಿ ಪಾತ್ರರೋ, ಬಿಜೆಪಿ ಅಂದ್ರೆ ಮಾಧ್ಯಮಕ್ಕೆ ಎಷ್ಟು ಪ್ರೀತಿ ಪಾತ್ರವೋ ಅಷ್ಟೇನೆ ಡಿ ಕೆ ಶಿವಕುಮಾರ್ ಅಂದ್ರೆ ಇಷ್ಟ ಆಗ್ತಿದ್ದಾರೆ. ಅದನ್ನ ಡಿ ಕೆ ಶಿವಕುಮಾರ್ ಅವರು ಡೆವಲಪ್ ಕೂಡ ಮಾಡ್ಕೊತಿದ್ದಾರೆ. ಅದನ್ನೇ ನಾನು ಅಂದ್ರೆ ಇದನ್ನೇ ನಾನು ಬಿಜೆಪಿ ಮಾದರಿಯ ರಾಜಕಾರಣ ಅಂತ ಕರಿತೇನೆ. ಸೊ ಬಿಜೆಪಿಯವರು ಏನಿದೆ, ಮಾಧ್ಯಮಗಳನ್ನ ವಶಪಡಿಸಿಕೊಳ್ಳೋಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸ್ತಾ ಇದ್ರೆ,
ಈ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಮೀಡಿಯಾ ಇಸ್ ಸಿಂಪಥೈಸ್ ಟು ಡಿ ಕೆ ಶಿವಕುಮಾರ್. ಸೊ ಈ ಸಿಚುವೇಶನ್ ಏನಿದೆ ಇದರಲ್ಲಿ ಅವರೀಗ ನಿಜವಾಗಿ ಇಡೀ ಈ ಬಿಡದಿ ವಿವಾದವನ್ನ ಪ್ರಧಾನಿಯವರ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ? ಸೊ ಪ್ರಧಾನಿ ಇಂಟರ್ಫಿಯರ್ ಮಾಡಿ ಕುಮಾರಣ್ಣ ಹತ್ರ, ವಿಜಯೇಂದ್ರ ಹತ್ರ ಬಾಯಿ ಮುಚ್ಚಿಕೊಂಡು ಬರ್ರಿ, ಎಷ್ಟಿದ್ರು ಕೂಡ ಡಿ ಕೆ ನಮ್ಮವರು ಅಂತ ಹೇಳ್ತಾರ. ಅದು ಹೇಳಿಸ್ತಾರ ಡಿ ಕೆ ಶಿವಕುಮಾರ್ ಹೇಳಿಸುವ ಮೂಲಕ. ಯಾಕೆಂದ್ರೆ ಸಿ ದಟ್ ಬಿಜೆಪಿ ರಾಷ್ಟ್ರ ನಾಯಕತ್ವಕ್ಕೂ ಕೂಡ ಈಗ ಅವರು ಸಂತಸದಲ್ಲೇ ಇರ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರಿಗಿಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಆಪ್ತರಾಗ್ತಾರೆ, ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ನಂಬಿಕೆ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದ. ಅದರಿಂದ ಸೊ ಡಿ ಕೆ ಶಿವಕುಮಾರ್ನವ್ರನ್ನ ಬೇರೆ ಬೇರೆ ದಾರಿಯಿಂದ ನಿಯಂತ್ರಿಸುವುದು ಸುಲಭ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸನ್ಮಾನ್ಯ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೊತ್ತು. ಯಾವ ದಾರಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರಿಂದ ಅವ್ರಿಗೆ ಹೆಚ್ಚು ಇಷ್ಟ ಆಗೋದ್ರಿಂದ ಸೊ ಕಾಂಗ್ರೆಸ್ ರಾಜಕಾರಣ ಏನಿದೆಯಲ್ಲ, ಆ ಕಾಂಗ್ರೆಸ್ ರಾಜಕಾರಣದ ಒಳಗಡೆ ಬಿಜೆಪಿ ಕೇಂದ್ರ ನಾಯಕತ್ವ ಹೇಗೆ ಆಟ ಆಡುತ್ತೆ ಅನ್ನೋದು ಬಹಳ ಮುಖ್ಯವಾದ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.